ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಜ್ಯ ರಾಜಕೀಯ ಯಾವ ಕಡೆಗೆ ಸಾಗ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ಸ್ವಲ್ಪ ದಿನಗಳ ಕಾಲ ಸಿ.ಟಿ. ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಜಟಾಪಟಿ ಚರ್ಚೆ ಆಯಿತು. ಹಿಂದಿನ ಕೆಲ ವಿಡಿಯೋಗಳಲ್ಲೇ ನಾನು ಹೇಳಿದ್ದೆ, ಈ ಜಟಾಪಟಿ ಒಂದು 2-3 ದಿನಕ್ಕೆ ಸೀಮಿತ ಆಗುತ್ತೆ. ಅದಾದ ಬಳಿಕ ಇನ್ನೊಂದು ಯಾವುದೋ ಇಶ್ಯೂ ರೈಸ್ ಆಗಿಬಿಡುತ್ತೆ. ಇದು ತಣ್ಣಗೆ ಸೈಡಿಗೆ ಹೋಗಿಬಿಡುತ್ತೆ. ಲಾಜಿಕಲ್ ಎಂಡ್ ಅಂದ್ರೆ ತಾರ್ಕಿಕ ಅಂತ್ಯವಂತೂ ಸಿಗೋದಿಲ್ಲ. ಅಂದರೆ ಸಿ.ಟಿ. ರವಿ ಆ ಪದವನ್ನ ಬಳಸಿದ್ದು ಸತ್ಯಾನ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇರೋದು ಸುಳ್ಳ, ಏನು ಕತೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ಕ್ಲಾರಿಟಿ ಸಿಗೋದಿಲ್ಲ ಅಂತ ಹೇಳಿ ಸದ್ಯದ ಬೆಳವಣಿಗೆ ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ಅದಾಯ್ತಾ, ಒಂದು 4-5 ದಿನಗಳ ಕಾಲ ಚರ್ಚೆ ಆಯಿತು. ಇದೀಗ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ, ಮತ್ತೊಂದು ರೀತಿಯಾದಂಥ ಡೆವಲಪ್ಮೆಂಟ್ ಶುರುವಾಗಿದೆ. ಇಂಥದ್ದೆಲ್ಲವನ್ನು ಕೂಡ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇದ್ವಿ. ಕರ್ನಾಟಕ ರಾಜಕೀಯ ಅಂದಾಗ ತುಂಬಾ ಜನ ಮಾತಾಡ್ತಿದ್ದ ವಿಚಾರ ಏನಪ್ಪಾ ಅಂದ್ರೆ, ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ತೀರಾ ದ್ವೇಷದ ರಾಜಕಾರಣ ಅಥವಾ ಬೇರೆ ರೀತಿಯ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಹಠ ಬಿದ್ದು ಹೋಗೋದು ಅಂತ ಸ್ವಲ್ಪ ಕಡಿಮೆ ಅಂತ ಹೇಳಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಜಾಸ್ತಿ ಆಗ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಮುನಿರತ್ನ ಮೊಟ್ಟೆ ದಾಳಿಯ ವಿಚಾರವನ್ನ ಗಮನಿಸ್ತಾ ಹೋಗೋಣ. ನಾನು ಮೊಟ್ಟೆ ದಾಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಒಂದು ವಿಡಿಯೋವನ್ನ ಗಮನಿಸಿ. ಈಗ ಸಿಕ್ಕಿರುವಂತ ವಿಡಿಯೋ ಅದು ಒಂದಷ್ಟು ಮಾಧ್ಯಮಗಳಲ್ಲಿ ಪ್ರಸಾರ ಆಗಿರಬಹುದೇನೋ. ಆ ವಿಡಿಯೋ ನೋಡ್ತಾ ಇದ್ರೆ ಯಾಕೋ ಅನುಮಾನ ಬರ್ತಾ ಇದೆ, ಬೇರೆ ಏನೋ ಆಗಿರಬಹುದಾ ಇಲ್ಲಿ ಅಂತ ಹೇಳಿ. ಆ ವಿಡಿಯೋವನ್ನ ನೋಡೋಕ್ಕೂ ಮುನ್ನ ಏನಿದೆ ಅನ್ನೋದನ್ನ ಹೇಳ್ತೀನಿ. ಮುನಿರತ್ನ ನಡ್ಕೊಂಡು ಬರ್ತಾ ಇರ್ತಾರೆ. ಪೊಲೀಸರು ಅವ್ರಿಗೆ ಮೊದಲೇ ಹೇಳಿರ್ತಾರೆ, ನಡ್ಕೊಂಡು ಹೋಗಬೇಡಿ, ನೀವು ವೆಹಿಕಲ್ ನಲ್ಲಿ ಹೋಗಿ ಅಂತ. ಆದ್ರೆ ಮುನಿರತ್ನ ಇಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ ಅಂತ ಬೆಂಬಲಿಗರ ಜೊತೆಗೆ ನಡ್ಕೊಂಡು ಬರ್ತಾ ಇರ್ತಾರೆ. ನಡ್ಕೊಂಡು ಬರುವಂತ ಸಂದರ್ಭದಲ್ಲೇ ಮುನಿರತ್ನ ಸುತ್ತಮುತ್ತ ಅವ್ರ ಬೆಂಬಲಿಗರು ಇರ್ತಾರೆ. ಓರ್ವ ವ್ಯಕ್ತಿ ವಿಡಿಯೋ ಮಾಡ್ಕೊಳ್ತಾ ಬರ್ತಿರ್ತಾರೆ ಮುನಿರತ್ನ ನಡ್ಕೊಂಡು ಬರೋದನ್ನ. ಆ ಬೆಂಬಲಿಗರ ಅಂತ ಅನುಮಾನ, ಅಥವಾ ಬೇರೆಯವರು ಆಗಿರ್ಬೋದು. ಒಬ್ರು ಹೇಳ್ತಾರಲ್ಲಿ ಆಸಿಡ್ ದಾಳಿ ಅಂತ ಹೇಳ್ತಾರೆ. ಅವರು ಹಾಗೆ ಹೇಳ್ತಾ ಇದ್ದ ಹಾಗೆ ಆ ಕಡೆಯಿಂದ ಮೊಟ್ಟೆ ಅಟ್ಯಾಕ್ ಆಗಿಬಿಡುತ್ತೆ. ಮುನಿರತ್ನ ತಲೆ ಮೇಲೆ ಮೊಟ್ಟೆ ಬಿದ್ದು ಬಿಡುತ್ತೆ. ಈಗ ಅನುಮಾನ ಏನಪ್ಪಾ ಅಂದ್ರೆ, ಬೇರೆ ಏನಾದ್ರೂ ಆಗಿರಬಹುದಾ ಇಲ್ಲಿ? ಅಂದ್ರೆ ಮೊಟ್ಟೆ ಬೀಳೋಕು ಮುನ್ನವೇ ಅದು ಆಸಿಡ್ ದಾಳಿ ಅಂತ ಮುನಿರತ್ನ ಜೊತೆಗಿದ್ದಂಥ ವ್ಯಕ್ತಿಗೆ ಹೇಗೆ ಗೊತ್ತಾಯ್ತು ಅನ್ನೋದು ಒಂದು. ಮತ್ತೊಂದು, ಮುನಿರತ್ನ ಬೆಂಬಲಿಗರಲ್ಲೇ ಯಾರಾದ್ರೂ ಸೂಚನೆ ಕೊಡ್ತಾ ಇದ್ರಾ ಈ ರೀತಿಯಾಗಿ ಒಂದು ದಾಳಿ ಆಗಬೇಕು ಎನ್ನುವ ರೀತಿಯಲ್ಲಿ? ಇಂಥದ್ದೆಲ್ಲ ಸಿನಿಮಾದಲ್ಲಿ ನೋಡ್ತಾ ಇದ್ವಲ್ಲ, ಹೀಗಾಗಿ ಸಹಜವಾಗಿ ಅನುಮಾನ ಬರುತ್ತೆ. ಇಂಥದ್ದೊಂದು ಅನುಮಾನ ಇದೀಗ ಬರ್ತಾ ಇದೆ. ಮೊದಲಿಗೆ ಆ ವಿಡಿಯೋವನ್ನ ಗಮನಿಸಿ. ವಿಡಿಯೋವನ್ನ ನೋಡಿದ್ರಲ್ಲ, ಅಲ್ಲಿ ಆಸಿಡ್ ದಾಳಿ ಅಂತ ಇದ್ದ ಹಾಗೆ ಆ ಕಡೆಯಿಂದ ಮೊಟ್ಟೆ ದಾಳಿ ಆಗತ್ತೆ. ಈ ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ಅನುಮಾನ ಬರ್ತಾ ಇದೆ. ಅನುಮಾನ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ನ ಕಡೆಯಿಂದಲೇ ಈ ಮೊಟ್ಟೆ ದಾಳಿ ಆಯ್ತಾ, ಅಥವಾ ಮುನಿರತ್ನ ಅವರ ಬೆಂಬಲಿಗರೇನಾದ್ರೂ ಇಂಥದ್ದೊಂದು ಪ್ಲಾನ್ ಅನ್ನು ಏನಾದ್ರೂ ರೂಪಿಸಿಬಿಟ್ಟಿದ್ರಾ ಅಂತ. ಯಾಕಂದ್ರೆ ಮುನಿರತ್ನ ಹೆಸರು ಇತ್ತೀಚೆಗೆ ಹಾಳಾಗಿ ಹೋಗ್ಬಿಟ್ಟಿದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಹೀಗಾಗಿ ಆ ಹೆಸರನ್ನ ಮತ್ತೊಮ್ಮೆ ಬರುವಂತೆ ಮಾಡೋದಿಕ್ಕೆ ಅಥವಾ ಮತ್ತೊಮ್ಮೆ ಮುನಿರತ್ನ ರಾಜ್ಯ ರಾಜಕೀಯದಲ್ಲಿ ಕಂಬ್ಯಾಕ್ ಮಾಡೋದಕ್ಕೆ ಅಂಥದ್ದೇನಾದ್ರೂ ಪ್ರಯತ್ನ ಆಯ್ತಾ ಗೊತ್ತಿಲ್ಲ. ಇದು ನನ್ನ ಅನುಮಾನ. ಹಾಗಂದ ಮಾತ್ರಕ್ಕೆ ನೀವು ದಯವಿಟ್ಟು ನನ್ನನ್ನು ನೀನು ಯಾರ್ದೋ ಬಕೆಟು, ನೀನು ಯಾರ್ದೋ ಏಜೆಂಟ್ ಅಂತ ಪಟ್ಟವನ್ನ ಕಟ್ಟೋದಿಕ್ಕೆ ಹೋಗಬೇಡಿ. ಏನಿದೆ ಅದನ್ನು ಮಾತಾಡಬೇಕು ಪ್ರತಿಯೊಬ್ಬರು ಕೂಡ. ಆ ಪಕ್ಷ ಈ ಪಕ್ಷ ಎಲ್ಲವನ್ನೂ ಕೂಡ ಬದಿಗಿಟ್ಟು, ಇನ್ನೊಂದು ಪಕ್ಷದ ತಪ್ಪು ಮಾಡಿದಾಗ ಅವರನ್ನು ಉಗಿಯೋಣ, ಇವ್ರು ತಪ್ಪು ಮಾಡಿದಾಗ ಇವರನ್ನು ಉಗಿಯೋಣ. ಇಲ್ಲ, ಅನುಮಾನ ಬರ್ತಿದೆ, ಆ ಅನುಮಾನವನ್ನ ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಘಟನೆಯ ವಿಚಾರಕ್ಕೆ ಬರೋಣ, ಆನಂತರ ಬೇರೆ ಬೇರೆ ಸಂಗತಿಯನ್ನು ನೋಡ್ತೀನಿ. ಏನಾಯ್ತು ಅಂದ್ರೆ, ನಂದಿನಿ ಲೇಔಟ್ ವ್ಯಾಪ್ತಿಯಲ್ಲಿ ಲಗ್ಗೆರೆಯ ಒಂದು ಭಾಗದಲ್ಲಿ ವಾಜಪೇಯಿ ಅವರ ಬರ್ತ್ಡೇ ನಿಮಿತ್ತ ಇವತ್ತೊಂದು ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮಕ್ಕೆ ಮುನಿರತ್ನ ಬೆಂಬಲಿಗರ ಜೊತೆಗೆ ಆಗಮಿಸಿರ್ತಾರೆ. ರಾಜರಾಜೇಶ್ವರ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇತ್ತೀಚೆಗೆ ಸಾಕಷ್ಟು ಆರೋಪವನ್ನು ಹೊತ್ಕೊಂಡಿರುವಂತಹ ಶಾಸಕರು. ದಲಿತರ ಮೇಲೆ ಜಾತಿ ನಿಂದನೆ ಆರೋಪ, ಹಾಗೆ ಒಂದಷ್ಟು ಜನರಿಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ಆರೋಪ, ಅತ್ಯಾಚಾರ ಆರೋಪ, ಇಂಥದ್ದೆಲ್ಲವೂ ಕೂಡ ಇದೆ. ಸ್ವತಃ ಅವರದ್ದೇ ಪಕ್ಷದ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಸೋಮಣ್ಣನವರ ಜೊತೆಗೆ ಮಾತಾಡುವಾಗ ಆತಂಕವನ್ನ ವ್ಯಕ್ತಪಡಿಸ್ಬಿಟ್ಟಿದ್ರು. ಅಂದ್ರೆ, ನನಗೆ ಮುನಿರತ್ನ ಏಡ್ಸ್ ಇಂಜೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಬಿಟ್ಟಿದ್ದ, ನಾನು ಬಹಳ ಭಯ ಪಟ್ಬಿಟ್ಟಿದ್ದೆ, ಹಾಗೆ ಹೀಗೆ ಅಂತ. ಈಗ ಆರ್ ಅಶೋಕ್ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ನನಗೆ ಬಹಳ ಕುತೂಹಲ ಇದೆ. ಅಂದ್ರೆ ಅವರದ್ದೇ ಪಕ್ಷದ ನಾಯಕರು ಆ ಪರಿಯಾಗಿ ಆತಂಕ ವ್ಯಕ್ತಪಡಿಸ್ಬಿಟ್ಟಿದ್ರು, ಮುನಿರತ್ನ ಎಲ್ರಿಗೂ ಏಡ್ಸ್ ಅನ್ನ ಸ್ಪ್ರೆಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಒಟ್ಟಾರೆ ಇಂಥದ್ದೆಲ್ಲವೂ ಕೂಡ ಆಗಿತ್ತಾ, ತೀರಾ ಹೆಸರು ಹಾಳು ಅಂಥದ್ದೆಲ್ಲವೂ ಕೂಡ ಆಗಿತ್ತು. ಹೀಗಾಗಿ ಇವತ್ತು ಮುನಿರತ್ನ ಆ ಕಾರ್ಯಕ್ರಮಕ್ಕೆ ಬರ್ತಿರುವ ಸಂದರ್ಭದಲ್ಲಿ ಸಹಜವಾಗಿ ಒಂದು ಕುತೂಹಲ ಇತ್ತು. ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ಟೈಟ್ ಮಾಡಲಾಗಿತ್ತು.
ಏನಾದರೂ ಹೈಡ್ರಾಮಾಗಳು ಆಗಬಹುದು ಅಥವಾ ಏನಾದರೂ ಬೇರೆ ರೀತಿಯ ಡೆವಲಪ್ಮೆಂಟ್ ಆಗಬಹುದು ಎನ್ನುವಂಥ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಮುನಿರತ್ನ ಕಾರ್ಯಕ್ರಮಕ್ಕೆ ಬಂದರು. ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು. ಪೊಲೀಸರು ಹೇಳಿರ್ತಾರಂತೆ ನೀವು ವೆಹಿಕಲ್ ನಲ್ಲಿ ಹೋಗಿ ಅಂತ, ಆದ್ರೆ ಇಲ್ಲ ನಾನು ನಡ್ಕೊಂಡೇ ಹೋಗ್ತೀನಿ ಅಂತ ಮುನಿರತ್ನ ಹೇಳ್ತಾರಂತೆ. ಇದು ಒಂದು ರೀತಿಯಲ್ಲಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಒಟ್ಟಾರೆಯಾಗಿ ಮುನಿರತ್ನ ನಡ್ಕೊಂಡು ಹೋಗ್ತಿರ್ತಾರೆ ಬೆಂಬಲಿಗರ ಜೊತೆಗೆ. ಇದ್ದಕ್ಕಿದ್ದ ಹಾಗೆ ಮೊಟ್ಟೆ ದಾಳಿ ಆಗತ್ತೆ. ಆರಂಭದಲ್ಲಿ ಅನಿಸ್ತು ಅದು ನಾರ್ಮಲ್ ಮೊಟ್ಟೆ ಅಂತ ಹೇಳಿ, ಆದ್ರೆ ಈಗ ಮುನಿರತ್ನ ಕಡೆಯವರು ಹೇಳ್ತಾ ಇರೋದು ಅದರಲ್ಲಿ ಆಸಿಡ್ ಇತ್ತು, ಆಸಿಡ್ ಮಿಶ್ರಿತ ಅಥವಾ ಆಸಿಡ್ ಒಳಗೊಂಡಿರುವಂತ ಮೊಟ್ಟೆ ದಾಳಿ ಅದು ಅಂತ. ಸದ್ಯ ಕೆಸಿ ಜನರಲ್ ಆಸ್ಪತ್ರೆ ಮುನಿರತ್ನ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಆರಂಭದಲ್ಲಿ ಮುನಿರತ್ನ ಆರಾಮಾಗಿ ಓಡಾಡ್ಕೊಂಡಿದ್ರು, ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟರು. ಅದಾದ ಬಳಿಕ ಈಗ ಕೆಸಿ ಜನರಲ್ ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹೆಚ್ಚು ಕಡಿಮೆ ಇನ್ನು 1 ಗಂಟೆ ಕಾಲ ಟ್ರೀಟ್ಮೆಂಟ್ ಇದೆಯಂತೆ. ಅಲ್ಲಿ ಆಸ್ಪತ್ರೆ ಮೂಲಗಳಿಂದ ಸಿಗ್ತಿರುವ ಮಾಹಿತಿ ಪ್ರಕಾರ ಆಸಿಡ್ ಇತ್ತು ಎನ್ನುವಂತ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅದಿನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇನ್ನು ಆಸ್ಪತ್ರೆ ಕಡೆಗಳಿಂದನೇ ಒಂದು ಮಾಧ್ಯಮ ಹೇಳಿಕೆ ಬಿಡುಗಡೆ ಆಗಬೇಕು. ಆ ಥರದ್ದೇನಾದ್ರೂ ಆದ ನಂತರ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ. ಒಟ್ಟಾರೆಯಾಗಿ ಇಷ್ಟು ಆದಂತ ಬೆಳವಣಿಗೆ ಆಗ್ತಾ ಇದ್ದಾಗ ಏನಾಯ್ತು, ಆರೋಪ ಪ್ರತ್ಯಾರೋಪ ಶುರುವಾಯಿತು. ಮುನಿರತ್ನ ಆರೋಪ ಏನು? ಈ ಹಿಂದೆ ನಾನು ಕೋರ್ಟ್ಗೆ ಹೋಗುವಂತಹ ಸಂದರ್ಭದಲ್ಲೇ ಇಬ್ಬರು ವಕೀಲರು ಬಂದಿದ್ರು. ಅವ್ರು ವಕೀಲರಲ್ಲ ಅನ್ಸತ್ತೆ, ವಕೀಲರ ವೇಷದಲ್ಲಿ ಇದ್ದಂಥವ್ರು ಅಂತ ಅನ್ಸತ್ತೆ. ಅವ್ರು ಬಂದಿದ್ರು. ಅವ್ರು ನನಗೆ ಹೇಳಿದ್ರು, ಕುಸುಮ ಈ ರಾಜರಾಜೇಶ್ವರನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕಿ ಆಗಬೇಕು, ಅದಾದ ಬಳಿಕ ಮಿನಿಸ್ಟರ್ ಆಗಬೇಕು, ಹೀಗಾಗಿ ನೀನು ರಾಜೀನಾಮೆ ಕೊಡು, ಕೊಟ್ಟಿಲ್ಲ ಅಂದ್ರೆ ನೀನು ಕೊಲೆ ಮಾಡಿಸ್ಬಿಡ್ತೀವಿ ಎನ್ನುವ ರೀತಿಯಲ್ಲಿ ಅವರೇನೋ ಧಮಕಿ ಹಾಕಿದ್ರಂತೆ. ಹೀಗಾಗಿ ಮುನಿರತ್ನ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಈಗಾಗಲೇ ಪತ್ರವನ್ನ ಬರೆದು ದೂರನ್ನೂ ಕೂಡ ಕೊಟ್ಟಿದ್ದಾರಂತೆ. ಅದಾದ ಬಳಿಕ ಮುನಿರತ್ನ ಆರೋಪ ಏನಪ್ಪಾ ಅಂದ್ರೆ, ಇದರ ಹಿಂದೆ ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್, ಕುಸುಮ ತಂದೆ ಆಗಿರುವಂತಹ ಹನುಮಂತರಾಯಪ್ಪ ಇವರೆಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಬೇಕಂತಲೇ ನನ್ನ ಮೇಲೆ ಮೊಟ್ಟೆ ಅಟ್ಯಾಕ್ ಅನ್ನ ಮಾಡಿಸಿದ್ದಾರೆ. ನನ್ನನ್ನು ಹೆದರಿಸುವಂತ ಪ್ರಯತ್ನ ಇದು, ನನ್ನ ಮೇಲೆ ಕೊಲೆಗೆ ಪ್ರಯತ್ನ ನಡೀತಾ ಇದೆ, ನನ್ನನ್ನು ಕೊಲೆ ಮಾಡುವಂತ ಚಾನ್ಸಸ್ ಕೂಡ ಇದೆ. ಒಟ್ಟಾರೆಯಾಗಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕುಸುಮ ಶಾಸಕಿ ಆಗಲೇಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಹೀಗಾಗಿ ನನ್ನನ್ನ ಇಲ್ಲಿಂದ ಏನಾದ್ರೂ ಮಾಡಿ ಬೇರೆ ಕಡೆ ಕಳಿಸಬೇಕು ಎನ್ನುವಂತ ಪ್ರಯತ್ನ ನಡೀತಾ ಇದೆ. ಹಾಗೆ ಒಂದು ಪೋಕ್ಸೋ ಕೇಸನ್ನ ಹಾಕೋದಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹೀಗಾಗಿ 18 ವರ್ಷದ ಹೆಣ್ಣು ಮಗಳೊಬ್ಬಳನ್ನ ಹುಡುಕ್ತಿದ್ದಾರೆ. ಈ ರೀತಿಯಾಗಿ ಮುನಿರತ್ನ ಸಾಕಷ್ಟು ಆರೋಪವನ್ನ ಮಾಡಿದ್ರು. ಅದಕ್ಕೆ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ ಏನು, ಡಿ ಕೆ ಸುರೇಶ್ ಸೇರಿದಂತೆ ಒಂದಷ್ಟು ಜನರ ಪ್ರತಿಕ್ರಿಯೆ ಏನು, ಇಲ್ಲ ಅಂಥದ್ದೇನು ಕೂಡ ಆಗಿಲ್ಲ, ಇದು ಮುನಿರತ್ನ ಪ್ಲಾನ್. ಇದು ಮುನಿರತ್ನ ಇಂಥದ್ದೊಂದು ನೀಟಾಗಿ ಪ್ಲಾನ್ ಅನ್ನ ಮಾಡ್ಕೊಂಡು ಅವ್ರ ಮೇಲೆ ಅವ್ರ ಕಾರ್ಯಕರ್ತರ ಕಡೆಯಿಂದಲೇ ಮೊಟ್ಟೆ ದಾಳಿಯನ್ನ ಮಾಡಿಸ್ಕೊಂಡಿದ್ದಾರೆ ಅನ್ನೋದು ಅವರ ಆರೋಪ. ಅದರ ಆಚೆಗೆ ಈಗಾಗಲೇ ಮೊಟ್ಟೆ ದಾಳಿ ಮಾಡಿದಂತ 3ರನ್ನ ಬಂಧಿಸಲಾಗಿದೆ. ಇನ್ನು ವಿಚಾರಣೆ ನಂತರ ಗೊತ್ತಾಗಬೇಕು ಅವ್ರು ಯಾರ ಕಡೆಯವರು, ಯಾಕೆ ದಾಳಿ ಮಾಡಿದ್ರು, ಇದರ ಹಿಂದೆ ಯಾರಿದ್ರು, ಇದರ ಕುತಂತ್ರ ಇತ್ತ, ಪಿತೂರಿ ಇತ್ತ, ಮಗದೊಂದು ಎಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗಬೇಕಾಗತ್ತೆ. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಆದಂತ ಬೆಳವಣಿಗೆ ಇಷ್ಟು. ಈಗ ಮುನಿರತ್ನ ಅನುಮಾನ ಏನು? ನಾನು 2 ಕಡೆನೂ ಮಾತಾಡ್ತೀನಿ. ಮುನಿರತ್ನ ಅನುಮಾನ ಏನು? ಪೊಲೀಸರು ಇವತ್ತು ಸೆಕ್ಯೂರಿಟಿಯನ್ನ ಜಾಸ್ತಿ ಮಾಡಿದ್ರು. ಯಾವ ಕಾರಣಕ್ಕಾಗಿ? ಪೊಲೀಸರಿಗೆ ಮೊದಲೇ ಅನುಮಾನ ಇತ್ತ, ಮೊಟ್ಟೆ ದಾಳಿ ಆಗಬಹುದು ಎನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಕೆಲಸವನ್ನ ಮಾಡಿದ್ರ? ಪೊಲೀಸರು ಸಹಜವಾಗಿ ಆಡಳಿತ ಪಕ್ಷ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಅಧೀನದಲ್ಲೇ ಬರ್ತಾರೆ. ಹೀಗಾಗಿ ಅವ್ರಿಗೇನಾದ್ರೂ ಮೊದಲೇ ಮಾಹಿತಿ ಇತ್ತ, ಈ ಕಾರಣಕ್ಕಾಗಿ ಸೆಕ್ಯೂರಿಟಿಯನ್ನ ಜಾಸ್ತಿ ಮಾಡಿದ್ರ ಎನ್ನುವ ರೀತಿಯಲ್ಲಿ. ಜೊತೆಗೆ ಎಸ್ದಂತ ವ್ಯಕ್ತಿ ಕಾಂಗ್ರೆಸ್ ಕಾರ್ಯಕರ್ತನೇ ಅನ್ನೋದು ಮುನಿರತ್ನ ಆರೋಪ, ಜೊತೆಗೆ ಅನುಮಾನ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರ ಅಥವಾ ಕಾಂಗ್ರೆಸ್ ನಾಯಕರ ಅನುಮಾನ ಏನು? ಮುನಿರತ್ನ ವೆಹಿಕಲ್ ಅಲ್ಲಿ ಹೋಗಿ ಅಂದ್ರು ನಡ್ಕೊಂಡು ಹೋಗಿದ್ ಯಾಕೆ ಅಲ್ಲಿ? ಇದು ಒಂದು ರೀತಿಯಾದಂತ ಅನುಮಾನ. ಮತ್ತೊಂದು, ಮುನಿರತ್ನ ಮೇಲೆ ಮೊಟ್ಟೆ ಎಸೆಯೋಕು ಮುನ್ನ ಆಸಿಡ್ ದಾಳಿ ಅಂತ ಓರ್ವ ವ್ಯಕ್ತಿ ಮಾತಾಡ್ತಾರೆ. ಯಾವ ಕಾರಣಕ್ಕಾಗಿ ಮಾತಾಡಿದ್ರು? ಅವ್ರ ಕಡೆ ಬೆಂಬಲಿಗರು ಏನಾದ್ರು ಆಸಿಡ್ ದಾಳಿ ಮಾಡಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಡ್ತಿದ್ದಾರೆ ಆ ಸಂದರ್ಭದಲ್ಲಿ? ಈ ರೀತಿಯಾಗಿ ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದ್ರೆ ಮುನಿರತ್ನ ಹೆಸರು ಹಾಳಾಗಿದೆ, ಮತ್ತೆ ಆರನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೆಸರನ್ನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ. ಒಟ್ಟಾರೆಯಾಗಿ ಇಷ್ಟು ಆದಂತ ಬೆಳವಣಿಗೆ. ಯಾರದ್ದು ಸತ್ಯ, ಯಾರದ್ದು ಸುಳ್ಳು ಹೊರಗಡೆ ಬರಬೇಕಾಗತ್ತೆ. ಕಾಂಗ್ರೆಸ್ ಕಾರ್ಯಕರ್ತರೇ ಅಥವಾ ಕಾಂಗ್ರೆಸ್ ನಾಯಕರೇ ಇಂಥದ್ದೊಂದು ಕೆಲಸವನ್ನ ಮಾಡಿಸಿದ್ರೆ ಅತ್ಯಂತ ನೀಚ ರಾಜಕಾರಣ ಅದು. ಇದಕ್ಕಿಂತ ಕೆಟ್ಟ ರಾಜಕಾರಣ ಇನ್ನೊಂದಿರೋದಕ್ಕೆ ಸಾಧ್ಯ ಇಲ್ಲ. ಮುನಿರತ್ನ ಮೇಲೆ ಆರೋಪ, ಮಗದೊಂದು ಅದೆಲ್ಲವೂ ಕೂಡ ಸೈಡಿಗೆ. ಓರ್ವ ಶಾಸಕ, ಸಿಟ್ಟಿಂಗ್ MLA ರಸ್ತೆಯಲ್ಲಿ ಬರುವಂತ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಹೇಳಿಸಿ ಮೊಟ್ಟೆ ದಾಳಿಯನ್ನ ಮಾಡಿಸಿದ್ರೆ ಅತ್ಯಂತ ನೀಚ ರಾಜಕಾರಣ. ಅದಕ್ಕಿಂತ ಕೆಟ್ಟ ರಾಜಕಾರಣ ಇನ್ನೊಂದಿರೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಅಂದಾಗ ಸುಸಂಸ್ಕೃತರ ನಾಡು ಅಂತ ಕರೆಸ್ಕೊಳ್ಳುತ್ತೆ. ಇಂತಹ ನಾಡನ್ನ ನೀವು ಈ ರೀತಿಯಾಗಿ ಕಲುಷಿತಗೊಳಿಸೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಇಲ್ಲ ಮುನಿರತ್ನನೇ ಇಂಥದ್ದೊಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂದ್ರೆ, ಯಾಕಂದ್ರೆ ಮುನಿರತ್ನ ಮೇಲೆ ಅನುಮಾನ ಸಹಜವಾಗಿ ಬರುತ್ತೆ. ಈ ಏಡ್ಸ್ ಟ್ರ್ಯಾಪು, ಹನಿ ಟ್ರ್ಯಾಪು, ಜಾತಿ ನಿಂದನೆ, ಇನ್ನೊಂದು ಮಗದೊಂದು, ಆ ಆಡಿಯೋ ವೈರಲ್ ಆಗಿತ್ತು, ಆಡಿಯೋ FSL ಪ್ರೂವ್ ಆಗಿದೆ, ಹೌದು ಮುನಿರತ್ನನೇ ಮಾತಾಡಿದ್ದು ಅಂತ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಹೇಳೋದಕ್ಕಾಗೋದಿಲ್ಲ. ಸ್ವತಃ ಮುನಿರತ್ನವರು ಇಂಥದ್ದೊಂದು ಕೆಲಸವನ್ನ ಮಾಡಿಸ್ಕೊಂಡಿರಬಹುದು. ಹೀಗಾಗಿ 2 ರೀತಿಯಲ್ಲೂ ಕೂಡ ತನಿಖೆ ಆಗಬೇಕಾಗತ್ತೆ. ನೋಡೋಣ, ಸದ್ಯಕ್ಕೆ ಆರೋಪ ಪ್ರತ್ಯಾರೋಪದ ಹಂತದಲ್ಲಿದೆ. ಮುಂದೆ ಏನಾಗುತ್ತೆ ಕಾದ್ ನೋಡೋಣ. ಇದಿಷ್ಟು ಸದ್ಯದ ಒಂದಷ್ಟು ಬೆಳವಣಿಗೆ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ನಿಮಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ.